ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟಾರ್ಟರ್ಜಿ ಯೂಟ್ಯೂಬ್ ಚಾನಲ್. ಸೊ KE ನಡೆಸಿದಂಥ KUWSDB ಮಂಡಳಿಯ ಎಕ್ಸಾಮ್ ಏನೈತಿ ಅದ್ರಾಗ ಮೆಂಟಲ್ ಎಬಿಲಿಟಿ ಪಾರ್ಟನ್ನು ಬಿಡಲಾಗಿತ್ತು. ಸೊ ಈಗ ಅವುಗಳನ್ನ ಸಾಲ್ವ್ ಮಾಡೋಣ. ಸೊ 40ನೇ ಕ್ವಶನ್ ಮಾರ್ಕ್ ಸ್ಥಾನದಲ್ಲಿರುವ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಸೊ ಇಲ್ಲಿಯ ಸಂಖ್ಯೆಯನ್ನು ಕಂಡುಹಿಡಿ ಅಂದರು. ಸೊ ಇಲ್ಲಿ 60 + 61 ಎಷ್ಟಾಗುತ್ತೆ? 121 ಆಗುತ್ತೆ. ಸೊ ಇದರಲ್ಲಿ ಇದನ್ನ ರೂಟ್ ಹತ್ತೋರಿ. ಸೊ ಇದರಲ್ಲಿ 55 + 45 ಎಷ್ಟಾಗುತ್ತೆ? 100 ಆಗುತ್ತೆ. ಸೊ ಇದನ್ನು 100 ಅಂತ ರೂಟ್ದಾಗ ತೋರಿ. ಸೊ 121ರದ ರೂಟ ಈ ಥರದ ರೂಟ್ ಏನಾಗುತ್ತೆ? 11 ಆಗುತ್ತೆ. ಸೊ ಇದು 10 ಆಗುತ್ತೆ. ಸೊ 11ರೊಳಗೆ 10 ಹೋದ್ರೆ ಇಲ್ಲಿ ಆನ್ಸರ 1 ಆಗುತ್ತೆ. ಸೊ ಅದೇ ಸೇಮ ನೆಕ್ಸ್ಟ್ ಇದೆ 82 ಮತ್ತು 87ನ ಕೂಡಿಸಿದ್ರೆ ನಮ್ಗೆ ಎಷ್ಟು ಬರುತ್ತೆ? 169 ಬರುತ್ತೆ. ಈ ಥರ ವರ್ಗಮೂಲ ಏನಾಗುತ್ತೆ? 13 ಆಗುತ್ತೆ. ಮೈನಸ್ ಇದು 49ರೊಳಗೆ 32ನ ಕೂಡಿಸಿದ್ರೆ 81 ಆಗುತ್ತೆ. ಈ ಥರ ವರ್ಗಮೂಲ ಏನಾಗುತ್ತೆ? 9 ಆಗುತ್ತೆ. ಸೊ 13ರೊಳಗೆ 9 ಹೋದ್ರೆ 4 ಆಗುತ್ತೆ. ಸೊ ಇಲ್ಲಿಯೂ ಅದ ಸೇಮ 79ರೊಳಗೆ 65ನ್ನು ಕೂಡಿಸಿದ್ರೆ ಎಷ್ಟಾಗುತ್ತೆ? 144 ಆಗುತ್ತೆ. ಸೊ ಇಲ್ಲಿ 12 ಮತ್ತು 37ನ ಕೂಡಿಸಿದ್ರೆ 49 ಆಗುತ್ತೆ. ಸೊ ಇದು 140ರ ವರ್ಗಮೂಲ 12. ಈ 49ರ ವರ್ಗಮೂಲ 7. ಸೊ 12ರಾಗ 7 ಹೋದ್ರೆ 5. ಸೊ ಈ ಥರ 40ನೇದ ಕ್ವಶನ್ದ ಆನ್ಸರ್ ಏನಾಗುತ್ತೆ? 5 ಆಗುತ್ತೆ. ನೆಕ್ಸ್ಟ್ 1 + 1 / 1 + 1 / 1 - 2/3 ಅನ್ನು ಸರಳೀಕರಿಸಿದಾಗ ಬರುವ ಫಲಿತಾಂಶ ಅಂತ ಕೇಳ್ಯಾರು. ಸೊ ಇಲ್ಲಿ ಮೊದಲಿಗೆ ಇದನ್ನು ಮಾಡಿರಿ. ಸೊ ಇದೇನಾಗುತ್ತೆ? 3 × 1 3 - 2 ಅಂದರೆ ಸೊ 1/3 ಆಗುತ್ತೆ ಇದು. ಸೊ 1 + 1 ಇಲ್ಲಿ 1 ಪ್ಲಸ್ ಇದರ ಬೆಲೆ ಏನಾಗುತ್ತೆ? 1/3 ಆಗುತ್ತೆ. ಸೊ ಈ ತೆಳಗಿನ 3 ಇಲ್ಲಿ ಮ್ಯಾಗ ಹೋಗಿ ಇಂಟು ಆಗುತ್ತೆ. ಸೊ ಅವಾಗ ಏನಾಗುತ್ತೆ? 1 × 3/1 ಆಗುತ್ತೆ. ಸೊ 1 + 1/1 ಪ್ಲಸ್ ಇದೇನಾಗುತ್ತೆ? 4 ಆಗುತ್ತೆ. ಸೊ ಇದು 1 ಇದ್ದಿದ್ದು ಕ್ಯಾನ್ಸಲ್ ಆಗುತ್ತೆ. ಹಂಗೆ 3/1 ಅಂದರೆ 3 ಎಷ್ಟಾಗುತ್ತೆ? ಸೊ ಇಲ್ಲಿ ಇದು ಟೋಟಲ್ ಎಷ್ಟಾಗುತ್ತೆ? ಇದು 3. ಸೊ 1 × 3 ಅಂದಾಗ 3 ಆಗುತ್ತೆ. 1 + 3 = 4 ಆಗುತ್ತೆ. ಸೊ 1 + 1/4 ಆಗುತ್ತೆ. ಸೊ ಇದು ಇಲ್ಲಿ 4 × 1 = 4 + 1 ಅಂದರೆ 5/4. ಸೊ ಈ ಥರ ಆನ್ಸರ್ ಏನಾಗುತ್ತೆ? 5/4 ಆಗುತ್ತೆ. ನೆಕ್ಸ್ಟ್ ಸ್ವಲ್ಪ ಇದು ಕನ್ಫ್ಯೂಷನ್ ಐತಿ, ಆದರೂ ಸ್ವಲ್ಪ ನೋಡ್ರಿ. ಇಲ್ಲಿ ಏನು ಮಾಡ್ಯಾರು? ಒಂದು ಸೆಕೆಂಡ್. ಸೊ ಇಲ್ಲಿ 13 ಮತ್ತು 12ನ್ನು ಕೂಡಿಸಿದಾಗ 25 ಆಗುತ್ತೆ. ಈ ಥರ ವರ್ಗಮೂಲ 5. ಅದೇ ರೀತಿಲಿ 25 24 ಕೂಡಿಸಿದಾಗ 49 ಆಗುತ್ತೆ. ಅದರ ವರ್ಗಮೂಲ 7. ಇಲ್ಲಿ 40 ಮತ್ತು 40ಕ್ಕೆ ಎಷ್ಟನ್ನು ಕೂಡಿಸಿದಾಗ ಅದರ ವರ್ಗಮೂಲ 9 ಆಗಿರ್ತೈತೆ ಅಂದರೆ 41. ಸೊ ಇಲ್ಲಿ ಆನ್ಸರ್ ಏನಾಗುತ್ತೆ? 41 ಆಗುತ್ತೆ. ಬಟ್ ಇಲ್ಲೇನೈತಿ? ಸೊ ಇದೊಂದು ತ್ರಿಭುಜ ಏನೈತಿ, ಇದೊಂದು ಸ್ವಲ್ಪ ಮಿಸ್ಟೇಕ್ ಐತಿ. ಬಟ್ ಅವ್ರ KE ಕಡೆಯಿಂದ ಯಾವುದು ಆನ್ಸರ್ ಬರ್ತೈತಿ ಇನ್ನೂ ಗೊತ್ತಿಲ್ಲ. ಸೊ ಇವೆಲ್ಲ ತಾತ್ಕಾಲಿಕ ಉತ್ತರ ಆಗಿರ್ತಾವೆ. ಸೊ ನೆಕ್ಸ್ಟ್ ಸೊ ಇಲ್ಲಿ A ಮತ್ತು B ಎಂಬ ಇಬ್ಬರು ಪುರುಷರು ಒಂದು ಕೆಲಸವನ್ನು ಆರಂಭಿಸಿದರು. ಅದರಲ್ಲಿ Aಯು Bಗಿಂತ 3 ಪಟ್ಟು ವೇಗನಾಗಿದ್ದನು ಮತ್ತು ಆದ್ದರಿಂದ ಕೆಲಸವನ್ನು ಪೂರ್ಣಗೊಳಿಸಲು Bಗಿಂತ 60 ದಿನ ಕಡಿಮೆ ತೆಗೆದುಕೊಳ್ಳುವನು. ಅವರು ಒಟ್ಟಿಗೆ ಕೆಲಸ ಮಾಡಲು ಪ್ರಾರಂಭಿಸಿದರೆ ಕೆಲಸವನ್ನು ಮುಗಿಸಲು ಎಷ್ಟು ದಿನಗಳನ್ನು ತೆಗೆದುಕೊಳ್ಳುವರು?
ಸೊ ಇಲ್ಲಿ ಬಿಗಿಂತ ಎ 3ರಷ್ಟು ಜಾಸ್ತಿ ವೇಗವಾಗಿ ಅದಾನ ಅಂತ ಹೇಳ್ಯಾರು. ಸೊ ಅವಾಗ ಏನಾಗುತ್ತೆ, ಎ ಮತ್ತು ಬಿ ಅನ್ನೋರ್ದಾರು. ಸೊ ಇಲ್ಲಿ 3:1. ಸೊ ಇದು ವೇಗ ಇದೆ. ಸೊ ಇಲ್ಲಿ ವೇಗ ಐತಂದ್ರೆ ಇತರ ಆಪೋಸಿಟ್ ಏನಾಗುತ್ತೆ ನಮಗೆ, ಟೈಮ್ ಅಂದ್ರೆ ಕಾಲ ಎಷ್ಟಾಗುತ್ತೆ ಇತರ ಆಪೋಸಿಟ್ 1:3 ಆಗುತ್ತೆ. ಸೊ ಇಲ್ಲಿ ಡಿಫ್ರೆನ್ಸ್ ಎಷ್ಟೈತಿ, 2 ಐತಿ. 1ರಿಂದ 3ಕ್ಕೆ 2. ಸೊ ಆ 2 ಭಾಗ ಎಷ್ಟು ಕೊಟ್ಟಾರ ಅವ್ರ, 60 ದಿನ ಕಡಿಮೆ ತೆಗೆದುಕೊಳ್ಳುವನು. ಸೊ 3 ಪಟ್ಟು ವೇಗವಾಗಿ ಇದ್ದದಕ್ಕೆ 60 ದಿನ ಕಡಿಮೆ ತೋತಾನೆ. ಸೊ 2 ಭಾಗ 60 ಆತಂದ್ರೆ 1 ಭಾಗ ಎಷ್ಟಾಗುತ್ತೆ, ಇಲ್ಲಿ 30 ಆಗುತ್ತೆ. ಅಂದ್ರೆ ಅವ 30 ದಿನದಾಗ ಆ ಕೆಲಸವನ್ನು ಮಾಡಬಲ್ಲ. ಅದೇ ರೀತಿ ಬಿ ಅನ್ನವ 3 ಭಾಗ ಐತೆ ಅಂದ್ರೆ ಅವ 90 ದಿನ ತೋತಾನು. ಸೊ ಎ ಅನ್ನವ 30 ದಿನ ತೊಂದ್ರೆ ಬಿ ಅನ್ನವ 90 ದಿನ ತೋತಾನು. ಸೊ ಇವರಿಬ್ಬರು ಕೂಡಿ ಎಷ್ಟು ದಿನದಾಗ ಮುಗಿಸ್ತಾರೋ ಅಂತ ಕೇಳಿದಾರು. ಆವಾಗ ಎ ಅನ್ನವ 30 ದಿನ ತೊಂದನು, ಬಿ ಅನ್ನವ 90 ದಿನ ತೊಂದನು. ಸೊ ಇದರ ಲಸ ಎಷ್ಟಾಗುತ್ತೆ, 90 ಆಗುತ್ತೆ. ಇಂಟು 3 ಇದು ಇಂಟು 1. ಸೊ 4/90 ಆಗ್ತೈತಿ. ಸೊ ಇಲ್ಲಿ 2/45 ಆಗುತ್ತೆ. ಸೊ ಇದನ್ನು ಉಲ್ಟಾ ಮಾಡಿದಾಗ 45/2 ಆಗುತ್ತೆ. ಸೊ 45ರ ಅರ್ಧ ಎಷ್ಟಾಗುತ್ತೆ, 22.5 ದಿನ ಆಗುತ್ತೆ. ಸೊ ಇಲ್ಲಿ ಇಬ್ಬರು ಸೇರಿ ಅಂದರೆ 22.5 ದಿನದಾಗ ಆ ಕೆಲಸವನ್ನು ಮುಗಿಸಬಲ್ಲರು. ನೆಕ್ಸ್ಟ್ ಎಕ್ಸಾಮ್ ಪದವನ್ನು 1, 2, 0, 2, 3, 4 ಸಂಕೇತ ಭಾಷೆಯಲ್ಲಿ ಬರೆದರೆ ರಿಸಲ್ಟ್ ಪದವನ್ನು ಬರೆಯುವ ಸಂಕೇತ ಭಾಷೆ ಹೇಗೆ ಅಂತ ಕೇಳ್ಯಾರು. ಸೊ ಇಲ್ಲಿ ಈ ಎಷ್ಟನೇ ಜಾಗದಾಗ ಬರ್ತೈತಿ, ABCD ಒಳಗೆ ABCDE ಅಂತ ಬರೆದಾಗ ಈ 5ನೇ ಸ್ಥಾನದಾಗ ಬರ್ತೈತಿ. ಸೊ ಈ 5ನೇ ಸ್ಥಾನದೊಳಗೆ 1 ಕಡಿಮೆ ಮಾಡಿ ಇಲ್ಲಿ 4 ಬರ್ದಾರು. ಸೊ ಇಲ್ಲಿ ನಾವು ಅದೇ ರೀತಿ 6 ಎಷ್ಟನೇ ಜಾಗದಾಗ ಬರ್ತೈತಿ, 6 ನಮಗೆ 18ನೇ ಸ್ಥಾನದಾಗ ಬರ್ತೈತಿ. ಸೊ ಈ 6 18ನೇ ಸ್ಥಾನದಾಗ ಬರ್ತೈತಿ. ಅದರೊಳಗೆ ನಾವು ಒಂದು ಮೈನಸ್ ಮಾಡಿ 17 ಅಂತ ಬರೀನು. ಸೊ ಅವರ ಉಲ್ಟಾದಿಂದ ಬರ್ಕೋತ ಬಂದಾರ. ಇಲ್ಲಿ ಎಕ್ಸ್ ಅನ್ನೋದು 24ನೇ ಸ್ಥಾನದಾಗ ಬರ್ತೈತಿ. ಅದರೊಳಗೆ ಒಂದು ಕಡಿಮೆ ಮಾಡಿ 23ನೇ ಸ್ಥಾನದಾಗ ಬರ್ತಾರು. ಇಲ್ಲಿ ಈ ಎಷ್ಟನೇ ಸ್ಥಾನದಾಗ ಬರ್ತೈತಿ, 5ನೇ ಸ್ಥಾನದಾಗ. ಅದರೊಳಗೆ ಒಂದು ಕಡಿಮೆ ಮಾಡಿ ನಾವು 4ನೇ ಸ್ಥಾನದಾಗ ಬರೀನು. ಸೊ ಇಲ್ಲಿ 417 ಎಲ್ಲಿ ಬರ್ತೈತಿ, ಇಲ್ಲೇ ಐತಿ 417. ಸೊ 44ನೇ ಆನ್ಸರ್ ಏನಾಗುತ್ತೆ, ಆಪ್ಷನ್ 4 ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಒಂದು ಸೆಕೆಂಡ್. ಸೊ ನೆಕ್ಸ್ಟ್ ಕ್ವಶನ್, ಈ ಕೆಳಗೆ ಕೊಟ್ಟಿರುವ ಪಠ್ಯ ರೂಪವನ್ನು ಓದಿ ಕೆಳಗೆ ಕೊಟ್ಟಿರುವ 2 ಪ್ರಶ್ನೆಗಳಿಗೆ ಉತ್ತರಿಸಿ ಅಂದರು. ಸೊ ಇಲ್ಲಿ 750 ವಿದ್ಯಾರ್ಥಿಗಳಿರುವ ಒಂದು ಕಾಲೇಜಿನಲ್ಲಿ 100 ಹುಡುಗ ವಿದ್ಯಾರ್ಥಿಗಳು ವಿಜ್ಞಾನವನ್ನು ತೆಗೆದುಕೊಂಡಿರುತ್ತಾರೆ. ವಾಣಿಜ್ಯ ವಿಭಾಗ 200 ವಿದ್ಯಾರ್ಥಿಗಳಲ್ಲಿ 80 ವಿದ್ಯಾರ್ಥಿಗಳು ಹುಡುಗಿಯರು ಇರುತ್ತಾರೆ. 80 ಹುಡುಗಿಯರು ಕಲಾ ವಿಭಾಗದ ತೆಗೆದುಕೊಂಡಿರ್ತಾರೆ. ಒಟ್ಟು ವಿದ್ಯಾರ್ಥಿಗಳಲ್ಲಿ 300 ವಿದ್ಯಾರ್ಥಿಗಳು ಹುಡುಗರು ಆಗಿರುತ್ತಾರೆ. ಸೊ 55ನೇ ಕ್ವಶನ್ ಏನೈತಿ, ಎಷ್ಟು ವಿದ್ಯಾರ್ಥಿಗಳು ಕಲಾ ವಿಭಾಗವನ್ನು ತೆಗೆದುಕೊಂಡಿರ್ತಾರೆ. ಸೊ ಇಲ್ಲಿ ಕಲಾ ವಿಭಾಗವನ್ನು ಇಲ್ಲಿ ಎಷ್ಟು 80 ಹುಡುಗಿಯರು ತೊಗೊಂಡಾರ. ಸೊ ಇಲ್ಲಿ 80 ಆಯ್ತು. ನೆಕ್ಸ್ಟ್ ಟೋಟಲ್ ಹುಡುಗಿಯರು ಎಷ್ಟದಾರು, ಟೋಟಲ ಇಲ್ಲಿ ಹುಡುಗರು 300 ಅದಾರ ಅಂದ್ರೆ ಟೋಟಲ್ ಒಳಗೆ 300 ಕಳೆದ್ರೆ 450 ಹುಡುಗಿಯರು ಅದಾರ. ಸೊ ಇದರಲ್ಲಿ ಇಲ್ಲಿ ಟೋಟಲ 300 ಹುಡುಗರು ಅದಾರು. ಸೊ 300 ಹುಡುಗರು ಒಳಗೆ ಇಲ್ಲಿ 100 ಹುಡುಗರು ಏನೈತಿ ವಿಜ್ಞಾನಕ್ಕೆ ಅದಾರು. ಇಲ್ಲಿ 80 ಹುಡುಗಿಯರು ಅದಾರ ಅಂದ್ರೆ ಇಲ್ಲಿ 120 ಹುಡುಗರು ಇರ್ತಾರೋ ಅಂದ್ರೆ
ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗಕ್ಕೆ ಎರಡು ಕೂಡಿ 220 ಹುಡುಗರಾದರು. ಇನ್ನು ಉಳಿದವರಷ್ಟ 80 ಜನ ಹುಡುಗರ. ಆ 80 ಜನ ಹುಡುಗರು ಏನೈತಿ ಇಲ್ಲಿ ಕಲಾ ಮಾಧ್ಯಮಕ್ಕೆ ಏನೈತಿ ಕಲಾ ವಿಭಾಗಕ್ಕೆ ಇರ್ತಾರೋ. ಸೊ ಕಲಾ ವಿಭಾಗಕ್ಕೆ ಟೋಟಲ್ 160 ಜನ ಆತಾರು. ನೆಕ್ಸ್ಟ್ ಇಲ್ಲಿ ಎಷ್ಟು ವಿದ್ಯಾರ್ಥಿಗಳು ವಿಜ್ಞಾನ ವಿಭಾಗವನ್ನು ತೆಗೆದುಕೊಂಡಿರ್ತಾರೆ. ಸೊ ಇಲ್ಲಿ ವಿಜ್ಞಾನ ವಿಭಾಗ ಏನೈತಿ ಇದರಲ್ಲಿ ವಾಣಿಜ್ಯ ವಿಭಾಗ ಎಷ್ಟೈತಿ 200 ಜನ ಅದಾರು. ಸೊ ನಮಗೆ ಕಲಾ ವಿಭಾಗ ಎಷ್ಟು ಬಂದೈತಿ 160 ಬಂದೈತಿ. ಸೊ ಟೋಟಲ್ ಎಷ್ಟಾಗುತ್ತೆ 360 ಆಗುತ್ತೆ. ಸೊ ಟೋಟಲ್ ವಿದ್ಯಾರ್ಥಿಗಳು ಎಷ್ಟು 750. 750ದಾಗ 360 ಕಳೆದ್ರೆ 390 ಜನ ನಮಗೇನ ವಿಜ್ಞಾನ ವಿಭಾಗದಲ್ಲಿ ಇರ್ತಾರೆ. ಸೊ ಇದರ ಆನ್ಸರ್ ಏನಾಗುತ್ತೆ 390. ಇದರ ಆನ್ಸರ್ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಸೊ ಈ ಕೆಳಗೆ ಕೊಟ್ಟ ಚಿತ್ರವನ್ನು ಅಧ್ಯಯನ ಮಾಡಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಅಂದರು. ಸೊ ಇಲ್ಲಿ ಎಷ್ಟು ಜನ ವಿದ್ಯಾವಂತರು ಉದ್ಯೋಗದಲ್ಲಿದ್ದಾರೆ. ಸೊ ಇಲ್ಲಿ ವಿದ್ಯಾವಂತರು ಮೊದಲಿಗೆ ವಿದ್ಯಾವಂತರು ಇಲ್ಲಿ ಈ ತ್ರಿಭುಜದಾಗ. ಸೊ ನೆಕ್ಸ್ಟ್ ಉದ್ಯೋಗದಲ್ಲಿ ಉದ್ಯೋಗ ಅಂದ್ರೆ ಚೌಕದಾಗ. ಸೊ ಅಂದ್ರೆ ಎಷ್ಟು ಜನ ಬಂದರು ಇಲ್ಲಿ ಈ ಪಾಠದಾಗ ಎಷ್ಟು ಜನ ಬಂದರು 9 ಜನ ಬಂದರು. ಸೊ ಇಲ್ಲಿ ಆನ್ಸರ್ ಏನಾಗುತ್ತೆ 9 ಜನ ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಎಷ್ಟು ಜನ ಹಿಂದುಳಿದ ಅವಿದ್ಯಾವಂತ ಜನ ಉದ್ಯೋಗದಲ್ಲಿದ್ದಾರೆ ಅಂದರು. ಸೊ ಇಲ್ಲಿ ಹಿಂದುಳಿದ ಅಂದ್ರೆ ಇಲ್ಲಿ ರೌಂಡ. ನೆಕ್ಸ್ಟ್ ಏನು ಹೇಳ್ಯಾರು ಅವಿದ್ಯಾವಂತ. ಸೊ ವಿದ್ಯಾವಂತ ತ್ರಿಭುಜ ಆದ್ರೆ ತ್ರಿಭುಜನ ಬಿಟ್ಟ ಇಲ್ಲಿ ಎಷ್ಟು ಜನ ಅದಾರು ತ್ರಿಭುಜನ ಬಿಟ್ಟ ಇಲ್ಲಿ 5 ಇಲ್ಲಿ 7 ಸಾರಿ ಇಲ್ಲಿ ಇವರ 7 ಅನ್ನೋದು ಇದು ಹಿಂದೆ ಉಳಿದಿಲ್ಲ. ಸೊ ಇಲ್ಲಿ 5 ಅಷ್ಟ ಕರೆಕ್ಟ್ ಆಗುತ್ತೆ. ಸೊ ಆನ್ಸರ್ ಏನಾಗುತ್ತೆ 5 ಅಷ್ಟ ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಕೆಳಗೆ ನೀಡಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಅಂದರು. ಸೊ 6 ಜನ ಸ್ನೇಹಿತರಾದ PQRSTU ಅವರ ಅಡ್ಡ ಸಾಲಿನಲ್ಲಿ ಉತ್ತರಾಭಿಮುಖವಾಗಿ ಕುಳಿತಿದ್ದಾರೆ. ಇವನ ನಂತರ ಬಲಪಕ್ಕದಲ್ಲಿ TU ಕುಳಿತಿರ್ತಾನೆ. ಸೊ ಇವನ ಪಕ್ಕದಲ್ಲಿ ಬಲಕ್ಕೆ T ಕುಳಿತಾನು. ಸೊ ನೆಕ್ಸ್ಟ್ ಏನು ಹೇಳ್ಯಾರು Pನ ಬಲಭಾಗಕ್ಕೆ 3ನೇದಾಗಿ S ಕುಳಿತಿರ್ತಾನೆ ಅಂದ್ರೆ. ಸೊ ಇಲ್ಲಿ ನಾವು P ಬರ್ದೀವಿ ಅಂದ್ರೆ ಇಲ್ಲಿ 3ನೇದಾಗಿ S ಕುಳಿತಾನು. ಅದೇ ರೀತಿ ನೆಕ್ಸ್ಟ್ Rನ ಅಕ್ಕಪಕ್ಕ Q ಮತ್ತು S ಕುಳಿತಿದ್ದಾರೆ. ಸೊ ಇಲ್ಲಿ Rನ ಅಕ್ಕಪಕ್ಕ Q ಮತ್ತು S ಕುಳಿತಾರು. ಸೊ ಇಲ್ಲಿ ಏನು ಕೇಳ್ಯಾರು Sನ ಅಕ್ಕಪಕ್ಕದವರು ಯಾರು ಅಕ್ಕಪಕ್ಕದವರು ಯಾರು Sನ ಅಕ್ಕಪಕ್ಕ T ಮತ್ತು R. ಸೊ ಇಲ್ಲಿ ಆನ್ಸರ್ 1 ಕರೆಕ್ಟ್ ಆಗುತ್ತೆ. ನಂತರ Tಯ ಸ್ಥಾನವೇನು. ಸೊ Tನ ಸ್ಥಾನ ಏನಾಗುತ್ತೆ ಇಲ್ಲಿ ಈಚೆ ಕಡೆ U ಐತಿ ಈಚೆ ಕಡೆ S ಐತಿ. ಸೊ S ಮತ್ತು Uನ ಮಧ್ಯದಲ್ಲಿ Tನ ಸ್ಥಾನ ಆಗುತ್ತೆ. ಸೊ ನೆಕ್ಸ್ಟ್ ಕಂಪ್ಲೀಟ್ ಅದು. ಸೊ ಇಲ್ಲಿಗೆ ಇವು ಮ್ಯಾಥ್ಸ ಕ್ವಶನ್ ಎಲ್ಲ ಕಂಪ್ಲೀಟ್ ಅದು. ಸೊ ಇವೆಲ್ಲ ತಾತ್ಕಾಲಿಕ ಉತ್ತರ ಆಗಿರ್ತಾವೆ. ಇವ ಕನ್ಫರ್ಮ್ ಅಂತ ಹೇಳೋಕ್ಕಾಗಲ್ಲ. ಸೊ 95% ಆಲ್ಮೋಸ್ಟ್ ಎಲ್ಲ ಕರೆಕ್ಟಾಗಿ ಇರ್ತಾವೆ. ಆದರೂ ಸೊ ಆ ಅಂತಾರೆ ನೀವು ಕ್ವಶನ್ ಮಾಡಬಾರ್ದು ಸರ್ ನೀವು ಹಿಂಗೆ ಹೇಳಿದ್ರಿ ಇದು ಅಲ್ರಿ ಅಂತ. ಸೊ ಇಲ್ಲಿಗೆ ಈ ಕ್ಲಾಸನ್ನು ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.